ರಾಯಬಾಗ್ ಮಾನವೀಯತೆ ಮೆರೆದ ಮೋಹಿತೆ ಕುಟುಂಬ. ರಾಹುಲ್ ಗಾಂಧಿ ಜನ್ಮದಿನದಂದು ನೇತ್ರದಾನ ಸಂಕಲ್ಪ. ರಾಯಬಾಗ್ ರಾಹುಲ್ ಗಾಂಧಿ ಅವರ ಜನ್ಮದಿನದ ನಿಮಿತ್ತವಾಗಿ ರಾಯಭಾಗದ ಡಾಕ್ಟರ್ BR ಅಂಬೇಡ್ಕರ್ ನಗರದ ನಿವಾಸಿಗಳಾದ ಶ್ರೀ ರಾಜಾರಾಮ್ ಮೋಹಿತೆ ಹಾಗೂ ಅವರ ಧರ್ಮಪತ್ನಿ ಶೋಭಾ ರಾಜಾರಾಮ್ ಮೋಹಿತೆ, ಪುತ್ರ ಉತ್ತಮ ಮೋಹಿತೆ, ಸೊಸೆ ಮೇಘಾ ಉತ್ತಮ್ ಮೋಹಿತೆ ಅವರು ತಮ್ಮ ಕುಟುಂಬದ ಸಮೇತರಾಗಿ ರಾಯಬಾಗ್ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ನೇತ್ರದಾನಕ್ಕೆ ಸಂಬಂಧಿಸಿದ ದಾಖಲೆಗಳಲ್ಲಿ 4 ಸಹಿ ಮಾಡುವ ಮೂಲಕ ತಮ್ಮ ಅನುಮತಿಯನ್ನು ಸೂಚಿಸಿದರು. ಈ ಸಂದರ್ಭದಲ್ಲಿ ಅವರು ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಬ್ರೆಡ್ ಹಾಗೂ ಬಿಸ್ಕೆಟ್ಗಳನ್ನು ವಿತರಿಸಿ ಮಾನವೀಯತೆ ಮೆರೆದರು. ಕಾರ್ಯಕ್ರಮದಲ್ಲಿ ಉಮೇಶ್ ಶಿಂಗೆ, ಮಿಥುನ್ ಕಾಂಬಳೆ, ರಾಕೇಶ್ ನಸಲಾಪುರೆ ಸೇರಿದಂತೆ ಇತರರು, ಹಾಗೆಯೇ ಆಸ್ಪತ್ರೆಯ ತಾಲೂಕಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ SM ಪಾಟೀಲ್, ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿನೋದ್ ಗಸ್ತಿ, ದಂತವೈದ್ಯರಾದ ಡಾಕ್ಟರ್ ಸಿದ್ಧಾರ್ಥ್ ಮುಗುದುಂ, ನರ್ಸಿಂಗ್ ಆಫೀಸರಾದ ಶ್ರೀಶೈಲ ಹೊಸೂರ್, ನೇತ್ರ ವಿಭಾಗದ ಶ್ರೀಮತಿ ಅಶ್ವಿನಿ ಮೇಡಂ, ಶ್ರೀಮತಿ ಜ್ಯೋತಿ ಗಾಳಿ ಮೇಡಂ ಹಾಗೂ ತಾಲೂಕಾ ಫಾರ್ಮಸಿ ಅಧಿಕಾರಿಗಳಾದ ಶ್ರೀ ಅರಿಹಂತ್ ಮುಗುದಮ್ಮು ಉಪಸ್ಥಿತರಿದ್ದರು. ಮೋಹಿತೆ ಕುಟುಂಬದ ಈ ಸಾಮಾಜಿಕ ಸೇವೆಗೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ವರದಿ ಅಮರೇನ್ ಕಾಮ್. ಮೊದಲಿಂದ ಪ್ಲಾನ್ ಇತ್ತು ನೇತ್ರದಾನ ಮಾಡೋದು. ನಾವು ಕೊಡಬೇಕಪ್ಪ, ಅವೆಲ್ಲ ಇಂಥವ್ರಿಗೆ ಏನಾದರೂ ಕೊಡಬೇಕನ್ನೋಂಥ ಉದ್ದೇಶದಿಂದ ನಾವು ತಿಳಿಯಾಗಿರ್ತಾರೆ ವಿಚಾರ. ಆದರೆ ಈ ದಿವಸ ಆಯ್ಕೆ ಮಾಡ್ತಾರೆ. ಇವತ್ತು ಆಯ್ಕೆ ಮಾಡ್ತಾರೆ ರಾಹುಲ್ ಗಾಂಧಿ ಇದರಿಂದ ಇದರಿಂದ ನಿಮ್ಗಿಂತ ಮತ್ತೆ ಸಾಕಷ್ಟು ಜನಕ್ಕೆ ಪ್ರೇರಣೆ ಆಗ್ತಿತ್ತು. ಆಗಲಿ ಅನ್ನೋ ಉದ್ದೇಶದಿಂದನೇ ನಾವು ಮಾಡಿದ್ವಿ. ನಾವು ಅಟ್ಟ ಇದು ಆಗಬಾರ್ದು, ಕೊನೆಯವರು ಆಗಬಾರ್ದು. ನಮ್ಮ ಥರ ಹೆಚ್ಚಿಗೆ ಮಾಡಬೇಕು ಜನ. ಟೋಟಲ್ ಎಷ್ಟು ಜನ? 4 ಜನ ಮಾಡ್ಯಾರ. 4 ಜನ ಮಾಡಿದ್ವಿ. ನಾನು, ನಮ್ಮ ವಿಶೇಷು, ನನ್ನ ಮಗ, ನನ್ನ ಮುಂದೆ ಸಮಾಜಕ್ಕೆ ಏನು ಹೇಳಕ್ಕೆ ಬಯಸ್ತಾರೆ? ಇದೇ ಥರ ಎಲ್ಲರೂ ಕುಟುಂಬದವರು ವಿಚಾರ ಮಾಡಬೇಕು ಅಂತ ನಾನು ಸತ್ತ ಬಳಕ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾವೆ. ಏನು ಅದೇ 1-2 ಕಣ್ಣು ಬಿಟ್ಟು ಹಾದೀವಿ ಅಂದರೆ ಇನ್ನೊಬ್ರು ದೃಷ್ಟಿ ಆದರೂ ಬರ್ತದೆ. ಜಗತ್ತಿನ ನಾವು ನೋಡ್ತಾರೆ. ಅವ್ರ ಕಾಲ ಮೇಲೆ ಅವ್ರು ನಿಲ್ಕೊಳ್ಳೋಕೆ ಒಂದು ಅನುಕೂಲ ಮಾಡಿಕೊಟ್ಟಾಗ ಇದರಲ್ಲಿ ಬೇರೆ ಅವರು ಉದ್ದೇಶರಾಗಿಲ್ಲ. ಆದ್ರೂ ಇಂಥ ಒಂದು ಅಂಧಕಾರವನ್ನು ಹೋರಾಡಿಸ್ಬೇಕಂತಂದ್ರೆ ನಾವು ಒಂದು ಸಣ್ಣ ಪ್ರಯತ್ನ ಏನು ಮಾಡಿದ್ವಿ ಅಂತೆ ಮಂದಿ ಎಲ್ಲ ಮಾಡೋದು. ಪ್ರತಿಯೊಂದು ಕುಟುಂಬದವರು ವಿಚಾರ ಮಾಡಬೇಕು. ಯಾಕಂದ್ರೆ ಈ ಸುಮ್ಮನೆ ದೇಹ ನಾಶ ಆಗೋದಕ್ಕೆ ಖಂಡಿತ ಐತಿ. ಆದ್ರೆ ಇನ್ನೊಬ್ರಿಗೆ ಅನುಕೂಲ ಆಗಬೇಕು. ನೋಡ್ರಿ, ನಾವು ದುಡ್ಡು ಸಂಪತ್ತು ಏನೈತಿ ನಮ್ಮ ಮಕ್ಕಳ ಮರಿಗೆ ನಿಧಾನ ಕಣ್ಣಾದ್ರೂ ಅಂದ್ರಿಗೆ ಬಿಟ್ಟು ಹೋಗೋದು. ನಾವು ರೊಕ್ಕ ಅದು ಮಂದಿ ಕೊಡೋಕೆ ಆಗೋದಿಲ್ಲ. ನಮ್ಮ ಫ್ಯಾಮಿಲಿಗೆ ಬಿಟ್ಟು ಹೋಗಿರ್ತೀವಿ. ಅದು ಇದ್ದು ಅಂದ್ರೆ ಬಿಟ್ಟು ಹೋಗಿರ್ತೀವಿ. ಏನು ಇರ್ತೈತೆ ಅದನ್ನು ಬಿಟ್ಟು ಹೋಗಿರ್ತೀವಿ. ಅಲ್ಲ ಸಾಲ ಮಾಡ್ರೂ ಅವ್ರ ಫ್ಯಾಮಿಲಿನ ಕೇಳಿಸ್ಬೇಕು ಅಂತಂದ ಹಂಗಂತಂದು ಹೇಳಿ ಬಿಡಬಾರ್ದು. ನಿಧಾನ ಅಂದ್ರೆ ಪಾಲಿಗೆ 2 ಕಣ್ಣಾರೆ ಹೋಗಲಿಲ್ಲ. ನಮ್ಮ ಇದನ್ನು ಜಗತ್ತನ್ನ ನೋಡ್ತಾರೆ ಅವರು. ಉದ್ದೇಶ ಇಷ್ಟ. ಇವತ್ತು